ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಹೌ ಟು ಸ್ಟಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದ್ರೆ ಯಾವ ರೀತಿ ನಾವು ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಅಧ್ಯಯನ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಒಂದು ಎಕ್ಸಾಮಿನೇಷನ್ ಆಗಿರ್ಬೋದು, ಅಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಮ್ಮ ಒಂದು ಅಧ್ಯಯನಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಬಟ್ ದಿರ್ ಇಸ್ ಅ ಮೆಥಡ್ ಟು ಸಾಲ್ವ್ ದಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಯಾವ ರೀತಿ ಒಂದು PYQಗಳನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಮೆಥಡ್ ಕೂಡ ಇದೆ. ಸೊ ಈ ಒಂದು ವಿಧಾನವನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಿದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, ಮತ್ತೆ 5000+ MCQ PDF ಅನ್ನ ನೀಡ್ತಾ ಇದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಮಾಡಿ, ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ನಂತರ ಈ ಒಂದು ಆಪ್ ನಿಂದ ನೀವು ಜಾಯಿನ್ ಕೂಡ ಆಗಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಯಾವ ರೀತಿ ಒಂದು KSET 2026 ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತಂದಾಗ, ಫಸ್ಟ್ ಮೆಥಡ್ is start with through understanding of the syllabus. Go through the KSET syllabus and make a note of the topics that are covered in each subject. This will help you to focus your preparation on the most important areas. ಅಂದ್ರೆ ಸೊ ಮೊದಲಿಗೆ ನೀವು ಏನ್ ಮಾಡ್ಬೇಕಂತಂದ್ರೆ, go through the KSET syllabus. KSET syllabus ಈ ಒಂದು KE ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಸಿಲೆಬಸ್ ಅನ್ನ ಮೊದಲು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮೇಕ್ ಅ ನೋಟ್ ಆಫ್ ದ ಟಾಪಿಕ್ಸ್ ದಟ್ ಆರ್ ಕವರ್ಡ್ ಇನ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಯೂನಿಟ್ ನಲ್ಲಿ ಸೊ ಯಾವೆಲ್ಲ ಟಾಪಿಕ್ಸ್ ಇದಾವೆ ಆ ಎಲ್ಲ ಟಾಪಿಕ್ಸ್ಗಳನ್ನ ನೀವು ಮೊದಲು ನೋಟ್ ಮಾಡ್ಕೊಳ್ಬೇಕು. ಸೊ ಇದರಿಂದ ನಿಮಗೆ ಯಾವುದರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು, ಯಾವೆಲ್ಲ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಇದಾವೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಪ್ರಾಕ್ಟೀಸ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸಾಲ್ವ್ as many as previous year question papers as you can, especially last 5 to 6 years. This will help you to get familiar with the KSET exam pattern. ಸೊ ಇದಾದ ನಂತರ ಈ ಒಂದು KSET ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಅರ್ಥ ಮಾಡಿಕೊಳ್ಳಲು, ಇದರಲ್ಲಿ ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ, ಈಸಿ ಲೆವೆಲ್ ಕ್ವಶನ್ಸ್ ಎಷ್ಟಿರ್ತವೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮಿನಿಮಮ್ ನೀವು 5 ರಿಂದ 6 ವರ್ಷದ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದುಕೊಂಡು ಬಿಡಿಸ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಕ್ವಶನ್ ಪೇಪರ್ ನ ಒಂದು ಪ್ಯಾಟರ್ನ್ ಸರಿಯಾಗಿ ಅರ್ಥ ಆಗ್ತಾ ಇದೆ. ಸೊ ಅದರಲ್ಲಿ ಡಿಫಿಕಲ್ಟಿ ಲೆವೆಲ್, ಈಸಿ ಲೆವೆಲ್ ಅಂತ ನೀವು ಡಿವೈಡ್ ಮಾಡಿಕೊಂಡು, ಸೊ ಪ್ರತಿಯೊಂದು ಯೂನಿಟ್ ನಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಎಂಬುದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಮೊದಲು ನೀವು 5 ರಿಂದ 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲೇಬೇಕು. ನೆಕ್ಸ್ಟ್ ಸ್ಟೆಪ್ ಇಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. KSET questions are designed to test your knowledge, comprehension, and analytical skills. Make sure you understand the type of questions asked in each paper and practice ಅಕಾರ್ಡಿಂಗ್ಲಿ. ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತಾ ಇದೆ ಎಂಬುದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪೇಪರ್ 1 ನಿಮ್ಮ ಒಂದು ಜ್ಞಾನವನ್ನ, ತಿಳುವಳಿಕೆಯ ಮಟ್ಟವನ್ನ, ನಿಮ್ಮ ಒಂದು ಅನಲೈಟಿಕಲ್ ಸ್ಕಿಲ್ ಅನ್ನ ಪರೀಕ್ಷೆ ಮಾಡಲು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತಾ ಇದೆ ಪ್ರತಿಯೊಂದು ಯೂನಿಟ್ ನಲ್ಲಿ ಎಂಬುದರ ಬಗ್ಗೆ ಸರಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆ. ಸೊ ಇದು ನಿಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ಸರಳವಾಗಿ ಬರ್ತಾ ಇದೆ. Next, identify weak areas. As you practice, identify your weak areas and focus on improving those topics. Make separate study plan for each weak area. ಸೊ ಹಾಗಾಗಿ ಇದಾದ ನಂತರ ನೀವು ಇಲ್ಲಿ ಕೆಲವೊಂದು ಥೆರಾಟಿಕಲ್ ಯೂನಿಟ್ಸ್ ಕೂಡ ಇದಾವೆ, ಕೆಲವೊಂದು ಮ್ಯಾಥಮೆಟಿಕಲ್ ಯೂನಿಟ್ಸ್ ಕೂಡ ಇದಾವೆ. ಉದಾಹರಣೆಗೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು. ಸೊ ಇವುಗಳಿಗೆ ಸ್ವಲ್ಪ ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕೇ ಬೇಕಾಗುತ್ತೆ. ಸೊ ಇನ್ನು ಉಳಿದ ಟಾಪಿಕ್ಸ್ ಟೀಚಿಂಗ್, ರಿಸರ್ಚ್, communication, reading comprehension, people and environment, ICT, ಹೈಯರ್ ಎಜುಕೇಶನ್ ಸಿಸ್ಟಮ್. ಸೊ ಇವೆಲ್ಲವೂ ಕೂಡ ಥೆರಾಟಿಕಲ್ ಕಾನ್ಸೆಪ್ಟ್ಗಳಾಗಿವೆ. ಸೊ ಇದರಲ್ಲಿ ನೀವು ಯಾವ್ದ್ರಲ್ಲಿ ಹೆಚ್ಚು ವೀಕ್ ಇದ್ದೀರಾ ಎಂಬುದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವೇನಾದ್ರೂ ಈ ಮ್ಯಾಥಮೆಟಿಕ್ಸ್ ನಲ್ಲಿ ವೀಕ್ ಇದ್ರೆ, ಸೊ ಇಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್, ಸೊ ಇವರಿಗೆ ಸೆಪರೇಟ್ ಟೈಮ್ ಅನ್ನ ನೀವು ನೀಡಬೇಕಾಗುತ್ತೆ. ಸರಿಯಾಗಿ ಇಲ್ಲಿ ಹೆಚ್ಚು ಪ್ರಾಕ್ಟೀಸ್ ಅನ್ನ ನೀವು ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಪ್ರಾಕ್ಟೀಸ್ ಅಂಡರ್ ಟೈಮ್ಡ್ ಕಂಡೀಷನ್. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಪ್ರಾಕ್ಟೀಸ್ ಸಾಲ್ವಿಂಗ್ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅಂಡರ್ ಟೈಮ್ಡ್ ಕಂಡೀಷನ್. ಸೊ ಇದು ಅದೇ ರೀತಿಯಾಗಿ ಯಾವ ರೀತಿ ಒಂದು 3 ಗಂಟೆಗಳ ಒಂದು ಎಕ್ಸಾಮಿನೇಷನ್ ಇರುತ್ತೆ, ಅದೇ ರೀತಿ ನೀವು ಒಂದು ವರ್ಷದ ಒಂದು ಕ್ವಶನ್ ಪೇಪರ್ ನ ತೆಗೆದುಕೊಂಡು ಅದನ್ನ 3 ಗಂಟೆಗಳ ಅವಧಿಯೊಳಗೆ ಬಿಡಿಸುವ ಪ್ರಯತ್ನವನ್ನ ಮಾಡಬೇಕು. Next, review and analyze your performance. Review your performance after each attempt and analyze where you went wrong. This will help you identify areas for improvement. So ಇದರ ನಂತರ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು 3 ಗಂಟೆಗಳ ಕಾಲ ಕುಳಿತು ಬಿಡಿಸಿದ ನಂತರ ಎಷ್ಟು ಪ್ರಶ್ನೆಗಳು ಸರಿಯಾಗಿವೆ, ಎಷ್ಟು ಪ್ರಶ್ನೆಗಳು ತಪ್ಪಾಗಿವೆ, ಯಾವುದಕ್ಕಾಗಿ ತಪ್ಪಾಗಿವೆ, ಮತ್ತೆ ಯಾವ ಒಂದು ಯೂನಿಟ್ ನಲ್ಲಿ ಹೆಚ್ಚು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಇವೆಲ್ಲದರ ಬಗ್ಗೆ ನೀವು ಅನಲೈಸಿಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ನಿಮಗೆ ನಿಮ್ಮ ವೀಕ್ ಏರಿಯಾಸ್ ಯಾವ್ದು ಎಂಬುದು ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಹೆಚ್ಚಿನ ಒಂದು ಕೆಲಸವನ್ನ ಅಂದ್ರೆ ಹೆಚ್ಚು ನೀವು ಅದ್ರ ಮೇಲೆ ಓದಬೇಕಾಗುತ್ತೆ, ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಕ್ವಶನ್ ಪೇಪರ್ಸ್ ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ ಅದಲ್ಲಿ ಸೊ ಮುಂದಿನ ಪರೀಕ್ಷೆ ನಿಮಗೆ ತುಂಬಾ ಸರಳವಾಗಿ ಆಗ್ತಾ ಇದೆ. ಸೊ ಅದೇ ರೀತಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್? ದ ಫಸ್ಟ್ ಒನ್ is familiarity with the exam pattern and format. So previous year papers give you an idea of the types of questions that are commonly asked in the exam, the format of the paper and the weightage of different sections. So ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ಸೊ ಯಾವ ಯೂನಿಟ್ ನಿಂದ ಯಾವ ರೀತಿಯ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇದೆ, ಪ್ರತಿಯೊಂದು ಯೂನಿಟ್ಗೆ ಎಷ್ಟು ವೇಟೇಜ್ ಅನ್ನ ನೀಡಲಾಗಿದೆ ಎಂಬುದು ನಿಮಗೆ ಒಂದು 5 ರಿಂದ 6 ಕ್ವಶನ್ ಸಾಲ್ವ್ ಮಾಡ್ಕೊಂಡಿದ್ದೆ ಅದರಲ್ಲಿ ತುಂಬಾ ಸರಳವಾಗಿ ನಿಮಗೆ ಅರ್ಥವಾಗಿ ಬಿಡ್ತಾ ಇದೆ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವಶನ್ ಟೈಪ್ಸ್ ಅಂಡ್ ಡಿಫಿಕಲ್ಟಿ ಲೆವೆಲ್. ಸಾಲ್ವಿಂಗ್ ಪ್ರೀವಿಯಸ್ ಇಯರ್ papers helps you to understand the types of questions that are commonly asked, their difficulty level and the time management required to complete each section. ಸೊ ಈ ಒಂದು PYQ ಗಳನ್ನ ಸಾಲ್ವ್ ಮಾಡೋದ್ರಿಂದ ಯಾವುದೇ ಒಂದು ಪ್ರತಿಯೊಂದು ಪ್ರಶ್ನೆಯನ್ನ ಸಾಲ್ವ್ ಮಾಡಲು ನಮಗೆ ಎಷ್ಟು ಸಮಯ ಬೇಕಾಗ್ತಾ ಇದೆ, ಸೊ ಕ್ವಶನ್ ಪೇಪರ್ ನ ಪ್ಯಾಟರ್ನ್, ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ, ಈಸಿ ಲೆವೆಲ್ ಎಷ್ಟಿದೆ, ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಸೊ ಇವೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ. ನಂತರ ಐಡೆಂಟಿಫೈ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಬೈ ಅನಲೈಸಿಂಗ್ ಯುವರ್ ಪರ್ಫಾರ್ಮೆನ್ಸ್ ಇನ್ ಪ್ರೀವಿಯಸ್ ಇಯರ್ ಪೇಪರ್ಸ್ you can identify areas where you need to improve, such as specific topics or question types, or focus your studying accordingly. ಸೊ ಇದರಿಂದ ಸೊ ಯಾವ ಒಂದು ಯೂನಿಟ್ ಗಳಲ್ಲಿ ನಾವು ವೀಕ್ ಇದ್ದೀವಿ, ಯಾವ ಒಂದು ಯೂನಿಟ್ ಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗಿದೆ, ಯಾವ ಒಂದು ಯೂನಿಟ್ ಬಗ್ಗೆ ಹೆಚ್ಚು ಥೆರಾಟಿಕಲಿ ತಿಳಿದುಕೊಳ್ಬೇಕಾಗ್ತಾ ಇದೆ ಎಂಬುದು ನಿಮಗೆ ಅರ್ಥವಾಗ್ತಾ ಇದೆ. Next, develop time management skills. Solving previous year papers under timed conditions helps you to develop your time management skills, which is essential for completing the actual exam within the allotted time. ಸೊ ಇದರಿಂದ ನಿಮಗೆ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಆಗಿ ಎಷ್ಟು ಸಮಯ ಬೇಕಾಗ್ತಾ ಇದೆ, ಸೊ ರಿಯಲ್ ಎಕ್ಸಾಮಿನೇಷನ್ ಬರೆಯುವಾಗ ಯಾವ ರೀತಿ ನಾವು ಟೈಮ್ ಅನ್ನ ಮ್ಯಾನೇಜ್ ಮಾಡ್ಬೇಕಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಕೊನೆಯದಾಗಿ enhance critical thinking and problem solving skill. Previous year papers require you to apply your knowledge and skills to solve the complex problems, which helps improve your critical thinking and problem solving ability. ಸೊ ಈ ಒಂದು PYQ ಗಳನ್ನ ಸಾಲ್ವ್ ಮಾಡೋದ್ರಿಂದ ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಕೂಡ ಹೆಚ್ಚಾಗ್ತಾ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸ್ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಆಕ್ಚುಲ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಉತ್ತಮವಾಗಿ ಮಾಡಲು ನಮಗೆ ಸಹಾಯವಾಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ surely we are going to crack the examination. So in this way, this is about today's session. So if you want to join our course, you can join. So we have started with paper 1 course where we are providing complete notes, theory lectures, 50 mock test notes and 5000 plus MCQs, PDF and PYQs and model question papers. So you can use it global online app and join. For more details you can contact us. You can also join global online Kannada telegram group. Yes, I wish all the best to all. Thank you.